ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನ್ನಂತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬಂದು ಮಂಗಳವಾರ, ಅದರಲ್ಲೂ ಇವತ್ತು ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದಿದೆ. ವರ್ಷಕ್ಕೆ ಒಂದೇ ಸತಿ ಮಂಗಳವಾರ ಬರುತ್ತಂತೆ. ಇನ್ನು ಇವತ್ತು ಅದರದ್ದು ವಿಶೇಷತೆ ಏನು ಹಾಗೂ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಯೂಶ್ವಲಿ ಎಲ್ಲರೂ ಒಂದಷ್ಟು ಜನ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತಾರೆ. ಬಟ್ ನನಗೆ ಆಫೀಸ್ಗೆ ಹೋಗೋ ಗಡಿಬಿಡಿಲಿ ಬೆಳಗ್ಗೆ ಸಮಾಧಾನವಾಗಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವಾಗ ಸಂಜೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನ ಶುರು ಮಾಡ್ತೀನಿ. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲೇ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನನ್ನ ಹೆಸರು ಅಂತ. ಇನ್ನು ನಾನು ವರ್ಕಿಂಗ್ ವುಮೆನ್ ವ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ನು ಹೆಚ್ಚೆಷ್ಟು ಕಂಟೆಂಟ್ನ ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಮಂಗಳವಾರದ ದಿವಸ ಬರುವಂಥ ಸಂಕಷ್ಟಹರ ಚತುರ್ಥಿ ಬಹಳನೇ ವಿಶೇಷತೆ ಅಂತ ಹೇಳ್ತಾರೆ. ಇನ್ನು ವರ್ಷಕ್ಕೆ ಒಂದೇ ಸತಿ ಬರುವಂಥ ಈ ಒಂದು ಸಂಕಷ್ಟಹರ ಚತುರ್ಥಿ ಇವತ್ತಿನ ದಿವಸ ನಾವು ಮಾಡಿದರೆ ಮಾಡುವಂಥ 12 ಸಂಕಷ್ಟ ಚತುರ್ಥಿಯ ಸಮ ಅಂತ ಕೂಡ ಹೇಳ್ತಾರೆ. ಇನ್ನು ಇವತ್ತಿನ ದಿವಸ ಉಪವಾಸ ಇದ್ದು ಸಂಜೆ ಬಂದು ಗಣೇಶನ ಪೂಜೆ ಮಾಡಿ ಗಣೇಶನ ಆರಾಧನೆ ಮಾಡಿ ಹಾಗೂ ಗಣೇಶನಿಗೆ ಬಹಳನೇ ಪ್ರಿಯವಾದಂಥ ಗರಿಕೆಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಅಡೆತಡೆ ಆಗಿರ್ಬೋದು ಅಥವಾ ಅಭಿವೃದ್ಧಿ ಆಗಿರ್ಬೋದು ಇರುವಂಥ ಎಲ್ಲ ಸಂಕಷ್ಟವನ್ನು ದೂರವನ್ನು ಮಾಡಿ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳಿ ಇವತ್ತಿನ ದಿವಸ ಒಂದು ಸಂಕಲ್ಪವನ್ನು ಕಟ್ಟಿ ಪೂಜೆಯನ್ನು ನಡೆಸ್ತಾರೆ. ಆ ಒಂದು ಸಂಕಲ್ಪ ಯಾವುದೋ ಒಂದು ಜೀವನದಲ್ಲಿ ನಾವು ಇದನ್ನು ಆಗಬೇಕು ಅಂತ ಅಂದ್ಕೊಂಡಿರ್ತೇವೋ ಅದನ್ನು ಹರಕೆ ಥರ ಹೊತ್ತು ಅವತ್ತಿನ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸವನ್ನು ಇದ್ದು ಗಣೇಶನಿಗೆ ಪೂಜೆ ಮಾಡಿ ಅವತ್ತಿನ ಸಂಜೆ ದೇವರ ಪೂಜೆ ಮಾಡಿ ನೈವೇದ್ಯವನ್ನು ಕೊಟ್ಟು ಅದಾದಮೇಲೆ ಪ್ರಸಾದವನ್ನು ಸ್ವೀಕರಿಸುವಂಥದ್ದಾಗಿರುತ್ತೆ ಸಂಕಷ್ಟಹರ ಚತುರ್ಥಿ. ಇನ್ನು ಪ್ರತಿಯೊಬ್ಬರು ಅವ್ರದ್ದೇ ರೀತಿಯಾದಲ್ಲಿ ವಿವಿಧ ರೀತಿಯಲ್ಲಿ ಇದನ್ನು ಆಚರಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಕೆಂಪು ವಸ್ತ್ರದಲ್ಲಿ ಗಣೇಶನಿಗೆ ಕಾಣಿಕೆ ಅಂತ ಹೇಳಿ ಮಾಡಿಟ್ಟು ಆ ಒಂದು ಕೆಲಸ ನಾವು ಅಂದ್ಕೊಂಡಿದ್ದು ಯಾವಾಗ ಆಗುತ್ತೋ ಆವಾಗ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿ ದೇವಸ್ಥಾನದ ಹುಂಡಿಯಲ್ಲಿ ಆ ಒಂದು ಕಾಣಿಕೆ ಏನಿಟ್ಟಿದ್ವಿ ಅದನ್ನು ಕೂಡ ಅರ್ಪಣೆ ಮಾಡಿ ಬಂದಾದಮೇಲೆ ಈ ಒಂದು ವ್ರತ ಮುಗಿಯುತ್ತೆ ಅಂತ ಕೂಡ ಕೆಲವರು ಮಾಡ್ತಾರೆ. ಇನ್ನು ಕೆಲವರು ಪ್ರತಿಯೊಂದು ಸತಿ ಗಣೇಶನ ಚತುರ್ಥಿ ಬಂದಾಗ ಅವತ್ತಿನ ದಿವಸ ಉಪವಾಸ ಇದ್ದು ದೇವರಿಗೆ ಪೂಜೆಯನ್ನು ಮಾಡಿ ಅಲ್ಲಿಗೆ ಅವರ ಪೂಜೆಯನ್ನು ಮುಗಿಸ್ತಾರೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ನಂಬಿಕೆಗಳು ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನು ನಾನು ಆ ರೀತಿ ಯಾವುದೇ ರೀತಿಯ ಮುಡುಪನ್ನು ಕಟ್ಟಿಡೋದಿಲ್ಲ. ದೇವರಿಗೆ ಸದಾಕಾಲ ಹೇಗೆ ನಾನು ಪೂಜೆ ಮಾಡ್ತೀನೋ ಅದೇ ರೀತಿ ಇರುವಂಥ ಎಲ್ಲ ಕಷ್ಟವನ್ನು ದೂರ ಮಾಡು, ಇನ್ನೂ ಹೆಚ್ಚು ಅಭಿವೃದ್ಧಿ ಕೊಡು, ನಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಒಳ್ಳೇದು ಮಾಡು ಹಾಗೂ ಈ ಪ್ರಪಂಚದಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲ ನೆಲೆಸಿರಲಿ ಅಂತ ಕೇಳ್ಕೊತಾ ಈ ಒಂದು ಪೂಜೆನ ಮಾಡ್ತಾ ಇದ್ದೀನಿ ಇವತ್ತು. ಇನ್ನು ವಿಶೇಷವಾಗಿ ಗಣೇಶ ಅಂತ ಹೇಳಿದರೆ ವಿದ್ಯಾ ಬುದ್ಧಿ ಕೊಡುವಂಥ ದೇವರಾಗಿರೋದ್ರಿಂದ ಮಕ್ಕಳು ಈ ಒಂದು ದಿವಸ ದೇವರಿಗೆ ಪೂಜೆ ಮಾಡುವಂಥದ್ದು ಕೂಡ ಮಕ್ಕಳಿಗೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರತಿಯೊಂದು ಸತಿ ನಾನು ಪೂಜೆ ಮಾಡಬೇಕಾದಾಗಲೂ ಭೈರವ್ ಕೂಡ ಇದೇ ರೀತಿ ಬಂದು ಅವನು ಕೂಡ ಶ್ಲೋಕವನ್ನು ಹೇಳಿ ಪೂಜೆನ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೆ ಚಿಕ್ಕದ್ರಿಂದ ಇದನ್ನೆಲ್ಲ ಕಲಿಸ್ಕೊಡೋದ್ರಿಂದ ದೊಡ್ಡವರಾದಾಗ ಈ ಎಲ್ಲ ಆಚರಣೆಗಳು ಅವರು ಕೂಡ ಇಷ್ಟಪಡ್ತಾರೆ ಹಾಗೂ ಅದರಿಂದ ಇರುವಂಥ ಸೈಂಟಿಫಿಕ್ ರೀಸನ್ ಹಾಗೂ ಅದರದ ಇಂಪಾರ್ಟೆನ್ಸ್ ಹೇಳ್ಕೊಟ್ಟಾಗ ಮಕ್ಕಳು ನಮ್ಮ ಧರ್ಮ ಏನಿದೆ ಅದನ್ನು ಕೂಡ ಬೆಳೆಸ್ಕೊಳ್ಳೋದಕ್ಕೆ ಇದು ರೀತಿ ಒಂದು ಕಾರಣ ಅಂತಲೇ ಹೇಳ್ಬೋದು. ಸೊ ಭೈರವ್ಗೂ ಕೂಡ ಈ ರೀತಿ ದೇವರ ಪೂಜೆ ಮಾಡುವಂಥದ್ದು ದೇವ್ರನ್ನ ಕೇಳ್ಕೊಳ್ಳುವಂಥದ್ದು ಇದೆಲ್ಲನೂ ಇಷ್ಟ ಆಗುತ್ತೆ. गुरु विष्णु गुरुदेव महेश्वरः गुरु. ಇನ್ನು ದೇವ್ರ ಪೂಜೆ ಕೂಡ ಆಯಿತು. ಕ್ವಿಕ್ಕಾಗಿ ಏನಾದರೂ ಅಡುಗೆ ಕೂಡ ಮಾಡಬೇಕಿತ್ತು. ಹಾಗಾಗಿ ಅಮ್ಮ ಇಲ್ಲಿ ಸೌತೆಕಾಯ್ದು ಒಂದು ಸ್ಪೆಷಲ್ ಪಲ್ಯ ಕಲ್ತಿದ್ದೀನಿ, ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ತಾಯಿದ್ರು. ಇನ್ಫ್ಯಾಕ್ಟ್ ಇದನ್ನು ಮುಂಚೆ ಒಂದು ಸತಿ ಕೂಡ ಮಾಡಿದ್ರು, ತುಂಬಾ ರುಚಿಯಾಗಿ ಬಂದಿತ್ತು. ನನಗೂ ಕೂಡ ಬಹಳನೇ ಇಷ್ಟ ಆಯಿತು. ಅಮ್ಮ ಇಲ್ಲಿ ಎಲ್ಲ ಸೌತೆಕಾಯಿನ ನೀಟಾಗಿ ಹೆಚ್ಚಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ವಲ್ಪ ಬಲ್ತಿರೋ ಸೌತೆಕಾಯಿ ಅಂತಂದರೆ ಸಿಪ್ಪೆನ ತೆಗೆದು ಕೂಡ ನೀವು ಇದನ್ನು ಚಾಪ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಇದಕ್ಕೆ ಸಿಂಪಲ್ಲಾಗಿ 3
ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ. ಕಾಯಿ, ಜೀರಿಗೆ ಹಾಗೂ ಹಸಿಮೆಣಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ ಇತ್ತು ಅಂತಂದರೆ ಅದನ್ನು ಕೂಡ ಒಂದು ಸ್ವಲ್ಪ ಬಳಸ್ಕೋಬೋದು. ಕೊತ್ತಂಬರಿ ಇಲ್ಲಿರಲಿಲ್ಲ, ಹಾಗಾಗಿ ನಾನು 3 ಐಟಮ್ಸ್ನ ಒಂಚೂರು ರುಬ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿಯಾಗಿರುವಂಥ ಸೌತೆಕಾಯಿ ಪಲ್ಯ ತುಂಬಾ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಮೊದಲಿಗೆ ಸಾಸಿವೆ ಹಾಕಿದ್ದೀನಿ, ಅದಾದಮೇಲೆ ಇಂಗನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸಾದ್ಮೇಲೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಕ್ವಿಕ್ಕಾಗಿ ಈ ಒಂದು ಸೌತೆಕಾಯಿ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ ಆ್ಯಂಡ್ ತುಂಬಾ ರುಚಿಯಾಗಿ ಇರುತ್ತೆ ಕೂಡ. ನಾನು ಈ ರೀತಿ ಯಾವತ್ತೂ ಟ್ರೈ ಮಾಡಿರಲ್ಲ, ಬಟ್ ಅಮ್ಮ ಈ ರೀತಿ ಒಂದು ಸತಿ ಮಾಡಿ ನೋಡೋಣ ಅಂತ ಹೇಳಿದರು. ಇನ್ಫ್ಯಾಕ್ಟ್ ಇದೊಂಥರ ಎಫೆಕ್ಟಿವ್ ಆ್ಯಂಡ್ ತುಂಬಾ ರುಚಿಯಾಗಿಯೂ ಬಂತು. ಹೇಳಬೇಕು ಅಂತಂದರೆ ಇವಾಗ ಯಾವುದೇ ಒಂದು ಗ್ರೇವಿ ಅಥವಾ ಪಲ್ಯ ಮಾಡ್ತೀವಿ ಅಂತಂದರೆ ಟೊಮೆಟೊ ಅಂತೂ ಮಸ್ಟ್ ಆ್ಯಂಡ್ ಶುಡ್. ಈಗಂತೂ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ, ಟೊಮೆಟೊ ಬೆಲೆ ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಕೆಲವು ದಿವಸ ಟೊಮೆಟೊ ಬೆಲೆ ಜಾಸ್ತಿ ಇದ್ದರೆ ಇನ್ನು ಕೆಲವು ದಿವಸ ಈರುಳ್ಳಿ ಬೆಲೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಕಾಂಪಿಟೇಷನಲ್ಲಿ ಇನ್ಕ್ರೀಸ್ ಆಗ್ತಿರೋವಂಥ ಈ ಒಂದು ಪ್ರೈಸಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ ಟೊಮೆಟೊ ಈರುಳ್ಳಿನ ಮಾಡೋವಂಥ ಗೊಜ್ಜುಗಳನ್ನ ಮಾಡೋದಕ್ಕಿಂತ ಈ ರೀತಿ ಸಿಂಪಲಾಗಿ ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋವಂಥ ಪಲ್ಯಗಳು ಇನ್ನೂ ರುಚಿಯಾಗಿ ಇರುತ್ತೆ. ಹೊಸ ವಿಧವಾದ ಅಡುಗೆ ಕೂಡ ಕಲ್ತಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಡ್ಕೊಂಡಿದ್ದ ಒಗ್ಗರಣೆಗೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದಂಥ ಸೌತೆಕಾಯಿನ ಕಂಪ್ಲೀಟಾಗಿ ಹಾಕ್ಕೊಂಡು ಇಲ್ಲಿ ಬಾಡಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ಅಂತಲೇ ಹೇಳ್ಬೋದು. ಇದಕ್ಕೆ ಬಾಡೋ ತನಕ ಯಾವುದೇ ರೀತಿ ನೀರಿನ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಇದನ್ನು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೊತೀನಿ. ಆ್ಯಂಡ್ ಸೌತೆಕಾಯಿ ತುಂಬ ಹೊತ್ತು ಹಿಡಿಯೋದು ಇಲ್ಲ ಕೂಡ, ತುಂಬ ಬೇಗನೆ ಇದನ್ನು ಬಾಡುತ್ತೆ ಮತ್ತು ನೀರು ಬಿಟ್ಕೊಂಡು ತುಂಬ ಚೆನ್ನಾಗಿ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೌತೆಕಾಯಲ್ಲಿ ತುಂಬ ವೆರೈಟೀಸ್ ಆಫ್ ಸೌತೆಕಾಯಿ ಕೂಡ ಸಿಗುತ್ತೆ ನಮಗೆ. ಸೊ ಇದು ನಾನು ತೊಗೊಳ್ತಾ ಇರೋಂಥದ್ದು ರೆಗ್ಯುಲರಾಗಿ ನಾವು ಯಾವ ಸೌತೆಕಾಯಿ ಬಳಸ್ತೀವೋ ಅದನ್ನೇ ಬಳಸ್ತಾ ಇದ್ದೀವಿ. ಇನ್ನು ಮಂಗಳೂರು ಸೌತೆಕಾಯಿನಲ್ಲೂ ಕೂಡ ಈ ರೀತಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಆ್ಯಂಡ್ ತುಂಬ ಬೇಗ ಕೂಡ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ಇದಕ್ಕೆ ಮಸಾಲೆ ಜಾಸ್ತಿ ಬೇಕಾಗಿಲ್ಲ. ಆಗಲೇ ರುಬ್ಕೊಂಡಿದ್ದಂಥ 3 ಐಟಮ್ಸ್ನ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದನ್ನು ಹಾಕಿ ಚೆನ್ನಾಗಿ ಹುರಿದ್ಬಿಟ್ರೆ ತುಂಬಾ ರುಚಿಯಾಗಿರೋವಂಥ ಪಲ್ಯ ರೆಡಿ ಆಗಿಬಿಡತ್ತೆ. ಈ ಒಂದು ಮಿಕ್ಸಿ ಮಾಡ್ಕೊಂಡಿದ್ದನ್ನು ಹಾಕಾದ್ಮೇಲೆ ನಾವು ಒಂದು ಸ್ವಲ್ಪ ಡ್ರೈ ಅನ್ನಿಸ್ಬೋದು, ತಳ ಹಿಡಿಯೋ ಥರ ಅನಿಸ್ಬೋದು ಕಾಯಿ ಹಾಕಿರೋದ್ರಿಂದ. ಆವಾಗ ಒಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಫ್ರೈ ಮಾಡಿ ಈ ರೀತಿ ಸುಕ್ಕ ಪಲ್ಯ ತುಂಬಾ ರುಚಿಯಾಗಿ ಇರುತ್ತೆ. ಇನ್ನು ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಮಾಡಿದ್ರೆ ಅದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವತ್ತು ನಾನು ಚಪಾತಿಗೆ ಈ ಒಂದು ಪಲ್ಯನ ಮಾಡ್ಕೊಂಡಿದ್ದೆ, ಬಹಳನೇ ರುಚಿ ಇತ್ತು. ಇನ್ನು ಚಪಾತಿ ಜೊತೆ ಪ್ರತಿ ದಿವಸ ಏನಾದರೂ ಪಲ್ಯ ಮಾಡಬೇಕಾದಾಗ ಅದೇ ಪಲ್ಯಗಳು ಬೋರ್ ಆಗುತ್ತೆ, ಹಾಗಾಗಿ ಡಿಫ್ರೆಂಟಾಗಿ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಪೂಜೆ ಎಲ್ಲ ಮುಗ್ದಿದೆ. ವಿನಾಯಕನಿಗೆ ತುಂಬಾ ಸ್ಪೆಷಲ್ ಆದಂಥ ದಿವಸ ಇವತ್ತು. ಸಂಕಷ್ಟಹರ ಚತುರ್ಥಿ ನಾವು ಮಾಡಿ ಈಗ ಆ್ಯಕ್ಚುಲಿ ಭೈರವ್ದು ಸ್ಕೂಲಿಂಗ್ ಬಗ್ಗೆ ನಾನು ಹಿಂದೆನೇ ಒಂದಷ್ಟು ವಿಡಿಯೋನ ಮಾಡಿದ್ದೆ. ಸೊ ಈಗ ಆಲ್ರೆಡಿ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿದೆ, ಭೈರವ್ದು ಕಿಟ್ ಕೂಡ ಬಂದಿದೆ. ಸೊ ನರ್ಸರಿನಲ್ಲಿ ಯಾವ ರೀತಿ ಟೀಚಿಂಗ್ ಮೆಥಡಾಲಜಿನ ಫಾಲೋ ಮಾಡ್ತಾ ಇದ್ದಾರೆ ಕರೆಂಟಾಗಿ ಭೈರವ್ಗೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಕಿಟ್ಟಲ್ಲಿ ಏನೇನು ಬಂದಿದೆ ಅಂತ ಕೂಡ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಿಟ್ಟಲ್ಲಿ ಏನಿದೆ ಅಂತ ತೋರಿಸೋಣ ಬೇಟ. ವಾಟ್ಸ್ ದೇರ್ ಇನ್ ಯೋರ್ ಕಿಟ್? ಸೊ ಈ ರೀತಿ ಒಂದು ದೊಡ್ಡ ಬಾಕ್ಸೇ ಇದೆ ವಿಚ್ ಕನ್ಸಿಸ್ಟ್ ಆಫ್ ಎಲ್ಲ ಐಟಮ್ಸು ಮನೆಯಲ್ಲಿ ಏನೇನು ಕೊಡಬೇಕೋ ಅದನ್ನೆಲ್ಲ ಇದರಲ್ಲಿ ಕೊಟ್ಟು ಕಳಿಸಿದ್ದಾರೆ. ಆ್ಯಂಡ್ ಎಸ್, ನರ್ಸರಿನಲ್ಲಿ ಮೇನ್ ಆಗಿ ಇವಾಗ ಸ್ಟಾರ್ಟ್ ಮಾಡುವಂಥದ್ದು ಬಂದು ಹ್ಯಾಂಡ್ ಗ್ರಿಪ್ ಏನು ಬರುತ್ತೆ, ಮಕ್ಕಳಿಗೆ ಹೇಳ್ಕೊಡೋದು, ಬರೆಯೋದನ್ನ ಹೇಳ್ಕೊಡೋದು ನರ್ಸರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಹೇಳ್ಕೊಡೋದು ಅಂದ ತಕ್ಷಣ ಫಸ್ಟ್ ಲೆಟರಿಂದ ಶುರು ಮಾಡಲ್ಲ. ಸೊ ಸ್ಕ್ರಿಬಲಿಂದ ಸ್ಟಾರ್ಟ್ ಮಾಡೋದ್ರಿಂದ ಈ ರೀತಿ ಕಲರಿಂಗ್ ಮಾಡೋದನ್ನ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಆ್ಯಂಡ್ ಅದೇ ರೀತಿ ಈ ರೀತಿ ಕಲರಿಂಗ್ ಬುಕ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ಭೈರವ್ಗೆ ಕೂಡ. ಸೊ ಅಲ್ಲಿ ಕಲರಿಂಗ್ ಮಾಡಲಿಕ್ಕೆ ಬೇರೆ ಬುಕ್ಸ್ ಇರುತ್ತೆ ಆ್ಯಂಡ್ ಮನೆಯಲ್ಲೇ ಬೇರೆ ವೆರೈಟೀಸ್ ಆಫ್ ಬುಕ್ಸ್ನ ಕೊಟ್ಟಿರ್ತಾರೆ. ಆ್ಯಂಡ್ ಎಸ್, ಈ ರೀತಿ ಕಲರ್ ಮಾಡಲಿಕ್ಕೆ ಕ್ರಯಾನ್ಸ್ ಕೂಡ ಇದೆ. ಆ್ಯಂಡ್ ನಾನು ಹಿಂದೆ ಸತಿ ಕೂಡ ಹೇಳಿದೆ, ಪ್ಲೇ ಗ್ರೂಪ್ನ ಕೂಡ ಥೀಮ್ ಬೇಸ್ಡ್ ಲರ್ನಿಂಗ್ ಅಂತ ಮಾಡ್ತಾರೆ. ಅಂದರೆ ಯಾವುದೇ ರೀತಿ ಒಂದು ಫ್ಲೋನಲ್ಲಿ ಇಲ್ತಾರೆ, ಒಂದು ಥೀಮ್ ಅಂತ ತಗೊಳ್ತಾರೆ. ಸೊ ಬೀಟ್ ಲೈಕ್ ಆನಿಮಲ್ ಥೀಮ್ ಆಗಿರ್ಬೋದು ಅಥವಾ ಬೀಚ್ ಕಲರ್ಸ್ ಥೀಮ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಥೀಮ್ಸ್ನ ತಗೊಂಡು ಹೇಳ್ಕೊಡ್ತಾರೆ. ಸೊ ನಮಗೆ ಕಿಟ್ ಕೊಡೋದು ಕೂಡ ಥೀಮ್ ಬೇಸ್ಡ್ ಲರ್ನಿಂಗ್ ಅಂತಾನೆ ಬರುತ್ತೆ. ಸೊ ನೇಚರ್ ಅರೌಂಡ್ ಮೀ ಅನ್ನೋ ಥೀಮ್ ಅಂತ ಅಂದರೆ
ಸೊ ನಾವು ಸುತ್ತಮುತ್ತ ಏನು ಕಲಿತೀವಿ ಅನ್ನೋ ಥರ ಇರುತ್ತೆ. ಸೊ ಅಲ್ಲಿ ಕ್ಲಾಸಲ್ಲಿ ಹೇಳ್ಕೊಟ್ಟಾದ್ಮೇಲೆ ಈ ರೀತಿ ಕಿಟ್ಸ್ನ ನಾವು ಮನೆಯಲ್ಲಿ ಮಾಡೋಕ್ಕೆ ಹೇಳ್ತಾರೆ. ಸೊ ಇದು ಮನೆಯಲ್ಲಿ ಮಾಡುವಂಥ ಪ್ರಾಕ್ಟೀಸ್ ಆಗಿರುತ್ತೆ. ಇಟ್ಸ್ ಡಿಸ್ಟರ್ಬಿಂಗ್ ಮೀ. ಓಕೆ, ಡೋಂಟ್ ಡೂ ಇಟ್. ಇಫ್ ಯು ವಾಂಟ್ ಕಮ್ ಹಿಯರ್, ಸಿಟ್. ಸೊ ಮನೆಯಲ್ಲಿ ಮಾಡುವಂಥ ಆಕ್ಟಿವಿಟೀಸ್ನ ಈ ರೀತಿ ಡಿಫ್ರೆಂಟ್ ಕಿಟ್ಸ್ ಮುಖಾಂತರ ಕೊಡ್ತಾರೆ. ಸೊ ಇದು ಒಂದೇ ಅಂತಲ್ಲ, ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ಬೇಕು. ಸೊ ಈ ರೀತಿ ಮಕ್ಕಳಿಗೆ ಇಂಟ್ರೆಸ್ಟ್ ಆಗುವಂಥ ರೀತಿ ಈ ಒಂದು ಲರ್ನಿಂಗ್ ಸೆಷನ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಿಮಿಲರ್ಲಿ ಈ ರೀತಿ ಒಂದು 6 to 7 ಕಿಟ್ಸ್ ಬರುತ್ತೆ ಅನ್ಕೋತೀನಿ. ಅಂದರೆ ಥ್ರೂ ಔಟ್ ದ ಅಕಾಡೆಮಿಕ್ಸ್ ಅವರು ಹೇಳ್ಕೊಡುವಂಥ ಕಿಟ್ನ ನಮಗೆ ಈ ರೀತಿ ಚಿಕ್ಕದಾಗಿ ಕೊಟ್ಟಿರ್ತಾರೆ. ಅಂದರೆ ಆಲ್ಮೋಸ್ಟ್ 2 ವೀಕ್ಸ್ಗೆ ಒಂದು ಥೀಮ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ನಾವು ಈ ಒಂದು ಥೀಮ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ. ಆ್ಯಂಡ್ ಇದನ್ನು ಮಾಡೋದ್ರಿಂದ ಮಕ್ಕಳು ಸ್ಕೂಲಿಂದ ಮತ್ತೆ ಮನೆಗೆ ಕನೆಕ್ಟ್ ಮಾಡೋದನ್ನ ಕಲಿತಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಕಿಟ್ ಆಗಿರುತ್ತೆ. ಆ್ಯಂಡ್ ಪ್ರತಿ ಸತಿ ಥರ ಈ ಸತಿ ಕೂಡ ಕಿಡ್ಸ್ದು ಯೂನಿಫಾರ್ಮ್ ವಿಲ್ ರಿಮೇನ್ ದ ಸೇಮ್. ಸೊ ದ ಗ್ರೀನ್ ಕಲರ್, ಬ್ಲೂ ಕಲರ್ ಆ್ಯಂಡ್ ಯೆಲ್ಲೋ ಕಲರ್. ಸೊ ಈ 3 ಡಿಫ್ರೆಂಟ್ ಟೀ ಶರ್ಟ್ಸ್ ಮಾತ್ರ ಇರುತ್ತೆ. ಇದಕ್ಕೆ ಕಾಮನ್ ಆಗಿ ರೆಡ್ ಪ್ಯಾಂಟ್ನ ವೇರ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಇದಿಷ್ಟು ಬಂದಿರುತ್ತೆ ಕಿಟ್ನಲ್ಲಿ. ಇದನ್ನು ಬಿಟ್ಟು ಒಂದಷ್ಟು ಟಚ್ ಆ್ಯಂಡ್ ಫೀಲ್ ಬುಕ್ಸ್ ಅಂತ ಬರುತ್ತೆ. ಅದನ್ನು ಅಲ್ಲೇ ರಿಟೈನ್ ಮಾಡ್ಕೋತಾರೆ. ಆ್ಯಸ್ ಇನ್ ವೆನ್ ಆ ವರ್ಕ್ ಸ್ಕೂಲಲ್ಲಿ ಕಂಪ್ಲೀಟ್ ಆಗುತ್ತೋ ಮನೆಗೆ ಕೊಟ್ಟು ಕಳಿಸ್ತಾರೆ, ಹೋಮ್ವರ್ಕ್ ಬುಕ್ ಅಂತ ಹೇಳಿ. ಸೊ ಎಸ್, ಸೊ ಈ ರೀತಿ ಕಿಟ್ಸ್ ಇರುತ್ತೆ. ಆ್ಯಂಡ್ ಎಸ್, ಭೈರವ್ದು ಈ ಸತಿ ಬ್ಯಾಗ್ ಕೂಡ ಡಿಫರ್ ಆಗಿದೆ. ಸೊ ವೇರ್ ಇಸ್ ಯುವರ್ ಬ್ಯಾಗ್ ಭೈರವ್? Go bring your school bag. Go bring it. No. You should bring it. You don't want to show it to your friends? No. Okay. ಈ ಸತಿ ಕೂಡ ಭೈರವ್ದು ಡಿಫ್ರೆಂಟ್ ಕಲರ್ ಬ್ಯಾಗ್ ಬಂದಿದೆ. ಸೊ ದ್ಯಾಟ್ಸ್ ನೈಸ್. ಸೊ ಲೆಟ್ ಮಿ ಗೋ ಗೆಟ್ ಇಟ್. ಸೊ ಎಸ್, ಭೈರವ್ದು ಈ ಸತಿ ನರ್ಸರಿಗೆ ಈ ರೀತಿ ಬ್ಯಾಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್, ಆ್ಯಸ್ ಯೂಶುವಲ್ ನೇಮ್ ಬರೆಯೋದಾಗಿರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಹೋಮ್ ಬಡ್ಡಿ ಆ್ಯಪ್ ಕೂಡ ಇರುತ್ತೆ. ಸೊ ದಟ್ ಮಕ್ಕಳು ಫೋನಲ್ಲಿ ಸ್ಟೋರೀಸ್ ಕೇಳುವಂಥದ್ದಾಗಿರ್ಬೋದು. ಪ್ರತಿಯೊಂದೂ ಹೋಮ್ ಬಡ್ಡಿ ಆ್ಯಪ್ ದ್ಯಾಟ್ ಈಸ್ ಅಗೇನ್ ಫಾರ್ ಹೋಮ್ ಕನೆಕ್ಟ್ ಮಾಡಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಎಸ್, ಪ್ರಿಟಿ ಮಚ್ ಸೇಮ್ ಇದೆ. ತುಂಬ ವಾಸ್ಟ್ ಡಿಫ್ರೆನ್ಸ್ ಇನ್ ಸಿಲೆಬಸ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇನ್ನೂ ಪ್ರೀ ಸ್ಕೂಲಿಂಗಲ್ಲಿರ್ತಾರೆ ಮಕ್ಕಳು. ಸೊ ಇನ್ನು ಕೆಲವರು ಪ್ಲೇ ಗ್ರೂಪ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನರ್ಸರಿ ಕೂಡ ಹಾಕುವಂಥವ್ರು ಇರ್ತಾರೆ. ಸೊ ಅಂಥ ಟೈಮಲ್ಲಿ ಮಕ್ಕಳಿಗೆ ಟ್ರಾನ್ಸಿಷನ್ ಮಾಡ್ಕೊಳ್ಳೋವಂಥದ್ದು ಕಷ್ಟ ಆಗುತ್ತೆ. ಬಟ್ ಭೈರವ್ ಆಲ್ರೆಡಿ ಪ್ಲೇ ಸ್ಕೂಲ್ಗೆ ಹೋಗಿರೋದ್ರಿಂದ ಅಥವಾ ಪ್ಲೇ ಗ್ರೂಪ್ಗೆ ಹೋಗಿರೋದ್ರಿಂದ ನರ್ಸರಿ ಅವನಿಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಯಾವುದೇ ರೀತಿ ಟ್ರಾನ್ಸಿಷನ್ ಅಂತ ಅನ್ನಿಸ್ಲಿಲ್ಲ. ಜಸ್ಟ್ ಆಫ್ಟರ್ ಸಮ್ಮರ್ ಹಾಲಿಡೇಸ್ ಆರಾಮಾಗಿ ಒಂದು ಸ್ಕೂಲಿಗೆ ಹೋದೆ ಕೂಡ. ಓಕೆ, ಸೊ ಇದು ಕೂಡ ತಂದಿದ್ದೀವಿ. ಸೊ ಇಟ್ಸ್ ಅ ವೆರಿ ನೈಸ್ ಲರ್ನಿಂಗ್ ಟೆಕ್ನಾಲಜಿ ಆ್ಯಂಡ್ ಲರ್ನಿಂಗ್ ಡಿಫ್ರೆಂಟ್ ಮೆಥಡಾಲಜಿ. ಮಕ್ಕಳಿಗೆ ಇಷ್ಟ ಆಗೋ ರೀತಿ ಹೇಳ್ಕೊಡ್ತಾರೆ. ಸೊ ದ್ಯಾಟ್ ಇಸ್ ಸಮಥಿಂಗ್ ವಿಚ್ ಇಸ್ ನೈಸ್. ಓಕೆ, ದ್ಯಾಟ್ ಆಲ್ಸೋ ಯು ಹ್ಯಾವ್. ಸೊ ಎಸ್, ಇದಾಗಿತ್ತು ಕಿಟ್. ಆ್ಯಂಡ್ ಐ ಥಿಂಕ್ ತುಂಬ ಡೀಟೇಲ್ಸ್ ಏನೂ ಕೊಡೋಕ್ಕಾಗಿಲ್ಲ ಅನ್ಕೋತೀನಿ. ವೆರಿ ಸಿಂಪಲ್ ಆಗಿ ಕಿಟ್ಟಲ್ಲಿ ಏನೇನು ಸಿಗುತ್ತೆ ಮತ್ತು ಅವರ ಕರೆಂಟ್ ಮೆಥಡಾಲಜಿ ಏನು ಅಂತ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಎಸ್, ಡೆಫಿನೆಟ್ಲಿ ನೀವೆಲ್ಲರೂ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಜನ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ವಿಡಿಯೋನ ಶೇರ್ ಮಾಡ್ತಾ. ಆ್ಯಂಡ್ ನೀವು ಅದನ್ನು ವ್ಯೂಸ್ ಮಾಡಿದಾಗ ಇನ್ನೂ ಖುಷಿ ಆಗುತ್ತೆ ನನಗೆ. ಸೊ ಎಸ್, ಇಟ್ಸ್ ಆಲ್ ಲರ್ನಿಂಗ್ ಪ್ರಾಸೆಸ್. ನನಗೇನು ಗೊತ್ತಿದೆಯೋ ಅದನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಆ ಒಂದು ಪ್ರಾಸೆಸ್ಸಲ್ಲಿ ಜರ್ನಿ ಮುಂದುವರಿತಾ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ಇದಾಗುತ್ತೆ ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಎಸ್, ಮಕ್ಕಳಿರೋ ಮನೆಯಲ್ಲಿ ಅಂದರೆ ಆಲ್ವೇಸ್ ಇಸ್ ಕಾಮನ್. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ತುಂಬ ಇಂಟ್ರಾಕ್ಟಿವ್ ಇತ್ತು ಅಂತ ಅನ್ಕೊತೀನಿ. ಸೊ ಮಕ್ಕಳನ್ನ ಆದಷ್ಟು ಎಂಕರೇಜ್ ಮಾಡಬೇಕು. ಯಾವಾಗ ನಾವು ಮಕ್ಕಳ ಮೇಲೆ ತುಂಬ ಅಗೇನ್ಸ್ಟ್ ಆಗಿ ಹೋಗ್ತೀವೋ ಅಥವಾ ಇಲ್ಲ ಹಿಂಗೆಲ್ಲ ಮಾಡೋದು ಅಂದಾಗ
ಮಕ್ಕಳು ಅದನ್ನು ತಗೊಳ್ಳೋ ರೀತಿ ಬೇರೆ ಆಗಿರುತ್ತೆ. ಸೊ ಆದಷ್ಟು ಮಕ್ಕಳನ್ನ ಕೂಲಾಗಿ ಹ್ಯಾಂಡಲ್ ಮಾಡಿದಷ್ಟು ಮಕ್ಕಳು ಖುಷಿ ಪಡ್ತಾರೆ. ಆ್ಯಂಡ್ ಲೈಫ್ನ ಹೇಗೆ ತೊಗೊಂಡೋಗ್ಬೇಕು, ಆರಾಮಾಗಿ ಏನೇ ಬಂದ್ರೂ ಅದನ್ನು ಹೇಗೆ ಕೂಲಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾ ಹೋದರೆ ಮಕ್ಕಳು ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಡೇಸಲ್ಲಿ ಈಸಿಯಾಗಿ ಅದಕ್ಕೆ ಅಡ್ಯಾಪ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಎಸ್, ಐ ಹೋಪ್ ಇವತ್ತು ನಮ್ಮ ವ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಎಸ್, ಆ್ಯಸ್ ಯೂಶ್ವಲ್ ನಿಮ್ಮ ಎಲ್ಲ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಖಂಡಿತವಾಗ್ಲೂ ಆದಷ್ಟು ಹೆಚ್ಚು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು. ಸೇ ಬಾಯ್ ಟು ಎವ್ರಿಬಡಿ. Bye, ma'am. ಬಾಯ್.